ಸೊ ಹಾಸ್ಪಿಟಲಿಗೆ ರೆಡಿ ಆಗಿದ್ದೀನಿ, ಹೊರಡೋದಕ್ಕೆ. ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲದೂ ಕೂಡ ಪ್ಯಾಕಿಂಗ್ ಆಗಿತ್ತು ಆಲ್ರೆಡಿ. ನಿಮ್ಮ ಜೊತೆ ಕೂಡ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ನಾನು. ಏನಾಯ್ತಂತಂದರೆ ಅದು ನಾನು ಡೆಲಿವರಿಗೆ ಅಂತ ಹೇಳಿ ಎಷ್ಟು ಬೇಕು ಡೆಲಿವರಿ ಆದಮೇಲೆ ಅಷ್ಟು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೆ. ಬಟ್ ಇವಾಗಿನ ಸಿಚುವೇಶನ್ ಏನಂದರೆ, ಸೊ ಡೆಲಿವರಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ಮುಂಚೆನೇ ಹೋಗಿ ಅಡ್ಮಿಟ್ ಆಗಬೇಕು. ಡೈಲಿ NST ಮಾಡ್ಕೊಳ್ಳೋದು, ಹಾಗೆಯೇ ವಾಟರ್ ಲೆವೆಲ್ ಎಷ್ಟಿದೆ, ಅಮ್ನಿಯಾಟಿಕ್ ಫ್ಲೂಯಿಡ್ ಮೇಂಟೈನ್ ಆಗ್ತಿದೆಯಾ ಅಂತ ಚೆಕ್ ಮಾಡಿಕೊಂಡು ಅವರು ಯಾವಾಗ ಇದು ಕಂಪ್ಲೀಟಾಗಿ ಆಗೋದಿಲ್ಲ, ಇನ್ನು ಮುಂದೆ ಜಾಸ್ತಿ ತಳ್ಳೋಕ್ಕಾಗಲ್ಲ ಅಂದಾಗ ಆಪ್ರೇಷನನ್ನು ಮಾಡಿಕೊಡ್ತೀವಿ ಅಂತ ಹೇಳಿರುವಂಥದ್ದು. ಅಂದರೆ ಇವಾಗ ಏನಾಗಿದೆ ಅಂದರೆ, ಅಮ್ನಿಯಾಟಿಕ್ ಫ್ಲೂಯಿಡ್ ಮಗು ಸುತ್ತ ಇರೋವಂಥ ನೀರು ತುಂಬ ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ 11 ಇತ್ತು, ಅದಾದಮೇಲೆ 7 ಆಗಿತ್ತು, ಇವಾಗ 6ಗೆ ಬಂದಿದೆ. ಸೊ ಅದನ್ನು ಒಂದು ಫ್ಲೂಯಿಡ್ನ ಹಾಕ್ಕೊಂಡು ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಹಾಸ್ಪಿಟಲ್ಗೆ ಬನ್ನಿ ಅಡ್ಮಿಟ್ ಆಗಿ ಅಂತ ಹೇಳಿ. ಬಟ್ ಅದರಲ್ಲಿ ಕೂಡ ಏನು ಅದೇ ರೀತಿಯಾಗಿ ಮೇಂಟೈನ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾತ್ರ ನಾವು ಮುಂದೆ ಹಾಕ್ತೀವಿ ಅಂತ ಹೇಳ್ತಿದ್ದೀವಿ. ಇವಾಗ ನನಗೆ 33 ವೀಕ್ಸ್ ನಡೀತಾ ಇದೆ ಅಷ್ಟೇ. 33 ಕಂಪ್ಲೀಟಾಗಿ 34 ಆಗ್ಬೋದು ಅಷ್ಟೇ. ಬಟ್ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ದಿನ ಮುಂದೆ ಹಾಕೋದಕ್ಕಾಗುತ್ತೋ ಅಷ್ಟು ದಿನ ಕೂಡ ನಾವು ಹಾಸ್ಪಿಟಲ್ನಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಮಗುನ ಬೇಗ ಡೆಲಿವರಿ ಮಾಡಿ ಅದನ್ನು NICUನಲ್ಲಿ ಇಡೋದಕ್ಕಿಂತ ಮಗು ಎಷ್ಟು ದಿನ ಹೊಟ್ಟೆನಲ್ಲಿ ಬೆಳೆಯುತ್ತೋ ಅಷ್ಟು ಸೇಫ್ ಅಂತ ನಮ್ಮ ಒಂದು ಆಸೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ, ನೋಡಬೇಕು. ಬಟ್ ಈಗ ಫೈನಲ್ ಆಗಿ ಮತ್ತೆ ಇವಾಗ ಏನೆಲ್ಲ ಬಟ್ಟೆಗಳು ಬೇಕು ಅದನ್ನೆಲ್ಲ ತೊಗೊಂಡು ನಾವು ರೆಡಿಯಾಗಿ ಹೊರಟಿದ್ದೀವಿ. ತುಂಬ ಬೇಜಾರಿನ ವಿಷಯ ಏನಂದರೆ, ನನ್ನ ಮಗನ್ನ ಬಿಟ್ಟು ಹೋಗೋವಂಥದ್ದು. ತುಂಬ ಹೆಂಗಿರೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಡೇ ಇವತ್ತು. ತುಂಬ ಹೇಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಾ ಇದೆ ಅವನ್ನ ಹೆಂಗೆ ಬಿಟ್ಟಿರೋದು ಅಂತ ಹೇಳಿ. ಅವನು ಏನು ತುಂಬ ಗಲಾಟೆ ಮಾಡೋದಿಲ್ಲ, ಬಟ್ ಅವನ್ನ ನೋಡ್ಕೋಬೇಕಷ್ಟೇ. ಅವ್ರ ಅಜ್ಜಿ ಜೊತೆಯಲ್ಲಿ ತಾತನ ಜೊತೆಯಲ್ಲಿ ಅವನು ಆಲ್ರೆಡಿ ಅಡ್ಜಸ್ಟ್ ಆಗಿದ್ದಾನೆ. ಬಟ್ ಆದರೂ ಕೂಡ ನಾನು ಫಸ್ಟ್ ಡೇ ಅವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇರೋವಂಥದ್ದು. ಇನ್ನೂ ಒಂದು 15 ದಿನ ಆಗ್ಬೋದು, ಡೆಲಿವರಿ ಆದಮೇಲೆ 1 ವೀಕ್ ಆಗ್ಬೋದು, ಈಗ ಡೆಲಿವರಿ ಮುಂಚೆ 1 ವೀಕ್ ಆಗ್ಬೋದು. ಅಷ್ಟೊಂದು ದಿನ ಅವನು ಬಿಟ್ಟಿರೋದು ತುಂಬ ಕಷ್ಟ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ನಾವೇ ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದು ಇದು. ಅದಕ್ಕೋಸ್ಕರ ಸೊ ನೋಡೋಣ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಡ್ಮಿಷನ್ ಎಲ್ಲ ಯಾವ ರೀತಿ ಇರುತ್ತೆ. ಇವತ್ತು ಏನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಫ್ಲೂಯಿಡ್ಸ್ ಆಗಿರ್ಬೋದು, ಬೇರೆ ಸ್ಟೆರಾಯ್ಡ್ಸ್ ಇಂಜೆಕ್ಷನ್ಸ್ ಆಗಿರ್ಬೋದು, ಮಗುವಿನ ಲಂಗ್ಸ್ನ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ 2 ಸ್ಟೆರಾಯ್ಡ್ಸ್ ಇಂಜೆಕ್ಷನ್ಸ್ನ ಕೂಡ ಕೊಡ್ತಾರೆ. ಸಲ ಕೂಡ ಕೊಟ್ಟಿದ್ರು ನನಗೆ, ಮುಂಚೆನೇ ಡೆಲಿವರಿ ಅಂತ ಗೊತ್ತಾಗಿದ್ದರಿಂದ. ಮಗು ವೆಯ್ಟ್ ಎಲ್ಲ ಎಷ್ಟಿದೆ, ಈ ಸಲ ಸ್ಕ್ಯಾನಿಂಗ್ ಇನ್ನು 2 ಡೇಸ್, ಅಡ್ಮಿಷನ್ ಆದಮೇಲೆ 2 ಡೇಸ್ಗೆ ಮತ್ತೆ ಸ್ಕ್ಯಾನ್ ಇದೆ. ಅದನ್ನೆಲ್ಲ ಆವಾಗ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲಗೇಜ್ ರೆಡಿ ಮಾಡ್ಕೊಂಡಿರೋದನ್ನೆಲ್ಲದನ್ನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೆ. ಯಾಕೆಂದರೆ ಲಾಸ್ಟಲ್ಲಿ ಹೋಗುವಾಗ ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿಬಿಟ್ರೆ ಕಷ್ಟ ಅಂತ ಹೇಳಿ. ಎಷ್ಟು ದಿನ ಇರಬೇಕಾಗುತ್ತೆ ಅಂತ ಗೊತ್ತಿಲ್ಲ, ಹಾಗಾಗಿ ಡೆಲಿವರಿಗೂ ಮುಂಚೆ ಬೇಕಾಗುವಂಥ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸಡನ್ಲಿ ಡೆಲಿವರಿ ಆದರೆ ಅಂತ ಹೇಳಿ ಒಂದು ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಬೇರೆ ಎಲ್ಲದನ್ನು ಇನ್ನೊಂದು ಬ್ಯಾಗ್ನಲ್ಲೇ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೀನಿ. ಡೆಲಿವರಿ ಆದಮೇಲೆ ಯಾರಾದರೂ ಮನೇಲಿರೋವಂಥವ್ರು ತೊಗೊಂಡು ಬರ್ತಾರೆ ಅಂತ ಹೇಳಿ ಅವರಿಗೆ ಈಸಿ ಆಗೋ ಥರ ಒಂದು ಬ್ಯಾಗ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಬಂದರು, ಪಾಪು ಜೊತೆ ಸ್ವಲ್ಪ ಆಟ ಆಡ್ತಿದ್ದಾರೆ. ಮಾರ್ನಿಂಗಿಂದ ಸ್ವಲ್ಪ ಮೂಮೆಂಟ್ಸ್ ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಹರಿಬರಿನಲ್ಲಿ ಹೊರಟಿದ್ವಿ. ಪಾಪುಗೆ ಸ್ವಲ್ಪ ಟೈಮ್ ಕೊಟ್ಟು ಹೋಗೋಣ ಅಂತ ಹೇಳಿ ಅವನ ಜೊತೆ ಆಟ ಆಡ್ತಾ ಇದ್ವಿ. ಅವನ್ನ ಬಿಟ್ಟು ಹೋಗೋದೇ ತುಂಬ ಬೇಜಾರಿನ ವಿಷಯ. ಹೇಗಿರ್ತಾನೋ ಏನೋ ಅಂತ ಹೇಳಿ ಯಾವತ್ತೂ ಕೂಡ ಅವನ್ನ ಬಿಟ್ಟಿರಲಿಲ್ಲ. ನನ್ನ ಹಸ್ಬೆಂಡ್ ಮನೆಗೆ ಕೂಡ ನಾನು ಕಳಿಸಿರಲಿಲ್ಲ. ತುಂಬಾ ಬೇಜಾರಾಗ್ತಾಯಿತ್ತು. ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಹೇಗೆ ಅಲ್ವಾ, ಫಸ್ಟ್ ಬೇಬಿನ ನಾವು ಮನೆಯಲ್ಲಿ ಬಿಟ್ಟು ಹೋಗೋದು ತುಂಬ ಕಷ್ಟ. ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದಿದ್ರೆ ಅಂದರೆ ಒಂದು 3-4 ಇಯರ್ಸು
ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದಿತ್ತು, ಮೇ ಬಿ ಇರ್ತಿದ್ದ ಅನಿಸುತ್ತೆ. ಇವನು ಸದ್ಯಕ್ಕಂತೂ ಈ ಏಜಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಅಮ್ಮನ ಜೊತೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಡೆಲಿವರಿ ಆದಮೇಲೆ ನನ್ನ ತಂಗಿ ಜೊತೆಯಲ್ಲಿ ಇರ್ತಾನೆ. ಅವಳ ಜೊತೆ ಕೂಡ ಆರಾಮಾಗಿ ಅಡ್ಜಸ್ಟ್ ಆಗಿದ್ದಾನೆ. ನನ್ನ ಹತ್ರ ಇರೋದಕ್ಕಿಂತ ಅವಳ ಹತ್ರನೇ ಜಾಸ್ತಿ ಇರ್ತಾನೆ, ಅವಳೇನಾದರೂ ಬಂದರೆ. ಸೊ ದೇವ್ರ ಮೇಲೆ ಭಾರ ಹಾಕಿ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ವಿ. ತುಂಬ ಮೂಮೆಂಟ್ಸ್ ಬಗ್ಗೆ ಡೌಟ್ ಆಗ್ತಿತ್ತು, ಯಾಕೆ ಮಾರ್ನಿಂಗಿಂದ ಆಗಿಲ್ಲ. ಎಳ್ನೀರೆಲ್ಲ ಕುಡಿದು ನೋಡಿದೆ, ತಿಂಡಿ ಮಾಡಿದೆ, ಮತ್ತು ಏನು ಸ್ಯಾಚೆಟ್ಗಳನ್ನ ಕೊಟ್ಟಿದ್ದರು, ಆ ಸ್ಯಾಚೆಟ್ನೆಲ್ಲ ಕುಡಿದೆ. ಬಟ್ ಆದರೂ ಕೂಡ ಮೂಮೆಂಟ್ ಆಗಲಿಲ್ಲ. ಇನ್ನೇನು ತುಮಕೂರಿಗೆ ನಿಯರ್ ಇದ್ದೀನಿ ಅಂದಾಗ ಮತ್ತೆ ಮೂಮೆಂಟ್ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಹೋದ ಜೀವ ಬಂದಂಗೆ ಆಗಿತ್ತು. ಸೊ ಹಾಸ್ಪಿಟಲ್ಗೆ ಹೋದಾಗ ನೋಡಿ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾಕೆ ಅಂತಂದರೆ ಮೇಡಮ್ ಒಬ್ಬರೇ ಇದ್ದರು, ಸರ್ ಏನಿದ್ದಾರೆ ಅವರು ಅವತ್ತು ಲೀವಲ್ಲಿದ್ದರು, ಅದಕ್ಕೋಸ್ಕರ. ಸೊ ನಾವು ಅಷ್ಟರಲ್ಲಿ ಒಂದು ಕ್ರೇವಿಂಗ್ಸ್ ಇತ್ತು ನನಗೆ, ಸ್ಯಾಂಡ್ವಿಚ್ನ ತಿನ್ನಬೇಕು ಅಂತ ಹೇಳಿ. ನಾನು ನನ್ನ ಹಸ್ಬೆಂಡ್ ಈ ರೀತಿ ಜೊತೆಯಲ್ಲಿ ಎಲ್ಲೂ ಹೋಗಿರಲಿಲ್ಲ, ಪಾಪುನ ಬಿಟ್ಟಂತೂ. ಸೊ ಫಸ್ಟ್ ಟೈಮ್ ಹೋಗಿ ಅಲ್ಲಿ ಸ್ಯಾಂಡ್ವಿಚ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಯಾಂಡ್ವಿಚಸ್ ಎಲ್ಲ. ಒಂದು ಪನ್ನೀರ್ ಸ್ಯಾಂಡ್ವಿಚ್ನ ತೊಗೊಂಡೆ, ಯಾಕಂದರೆ ಪನ್ನೀರ್ ಪ್ರೋಟೀನ್ ಇರುತ್ತೆ ಅಂತ ಹೇಳಿ. ಸೊ ನನಗೆ ತುಂಬ ಇಷ್ಟ ಸ್ಯಾಂಡ್ವಿಚ್ ಅಂದರೆ, ಪರ್ಟಿಕ್ಯುಲರ್ಲಿ ಎಲ್ಲ ಥರ ಸ್ಯಾಂಡ್ವಿಚಸ್ಸು ಕೂಡ. ಸೊ ಅಲ್ಲೇ ಆರ್ಡರ್ ಮಾಡಿವಂತೆ ಬಿಡು, ಏನಕ್ಕೆ ಇವಾಗ ಹೋಗಿ ತಿನ್ನಬೇಕಾ ಅಂತ ಕೇಳ್ತಿದ್ರು. ಅಲ್ಲಿ ಆರ್ಡರ್ ಮಾಡಿದ್ರೆ ಮತ್ತೆ ಬರೋ ಅಷ್ಟರಲ್ಲಿ ಅದೆಲ್ಲ ತಣ್ಣಗಾಗಿರುತ್ತೆ, ನನಗಷ್ಟು ಟೇಸ್ಟ್ ಇಷ್ಟ ಆಗೋಲ್ಲ. ಇದೊಂದು ಸಲ ಹೆಂಗಿದ್ರೂ ಲೇಟ್ ಆಗುತ್ತೆ ಅಲ್ವಾ ಅಡ್ಮಿಟ್ ಆಗೋದು, ಬನ್ನಿ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿಂದ ಬಂದರೆ ಕೂಡ ಅಷ್ಟೇ ರಶ್ ಇತ್ತು. ಅಡ್ಮಿಷನ್ಗೆ ಅಂತ ಹೇಳಿ ನೋಡಿದ್ರೆ ಅಲ್ಲಿ ಒಂದು ರೂಮ್ ಕೂಡ ಖಾಲಿ ಇರಲಿಲ್ಲ, ಜನರಲ್ ವಾರ್ಡ್ ಕೂಡ ಖಾಲಿ ಇಲ್ಲ. ಈವ್ನಿಂಗ್ವರೆಗೂ ನೀವು ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವು ಒ ಪಿ ಡಿ ಹಾಲ್ನಲ್ಲೇ ಸಾಯಂಕಾಲ ಒಂದು 5-6 ಓ ಕ್ಲಾಕ್ವರೆಗೂ ಒ ಪಿ ಡಿನಲ್ಲೇ ಕೂತಿದ್ವಿ ಅನಿಸುತ್ತೆ, ಅಷ್ಟು ರಶ್ ಇತ್ತು. ಹಾಗೆ ಎಲ್ಲವುದು ಕೂಡ ಅಷ್ಟೇ, ಎಲ್ಲ ವಾರ್ಡು, ಡಿಲೆಕ್ಸ್ ವಾರ್ಡು, ಸ್ಪೆಷಲ್ ವಾರ್ಡ್ ಆಗಿರ್ಬೋದು, ಜನರಲ್ ವಾರ್ಡ್ ಕೂಡ ಕಂಪ್ಲೀಟಾಗಿ ಇತ್ತು, ಯಾವುದು ಕೂಡ ಖಾಲಿ ಇರಲಿಲ್ಲ. 2 ಡಿಸ್ಚಾರ್ಜ್ ಆಗ್ತಿದೆ ಜನರಲ್ ವಾರ್ಡ್ನಲ್ಲಿ, ಸ್ಪೆಷಲ್ ವಾರ್ಡ್ ಕೂಡ ಇಲ್ಲ ಅಂತ ಹೇಳಿದ್ರು. ಸೊ ಜನರಲ್ ವಾರ್ಡಿಗೆ ಬಂದು ನಾವು ಅಡ್ಮಿಟ್ ಆದ್ವಿ. ಬರ್ತಿದ್ದಂಗೆ ಅವರು ಏನು ಹರ್ಮಿನ್ ಡ್ರಿಪ್ ಅಂತ ಹೇಳಿ, ಮಗುವಿಂದ ವಾಟರ್ ಲೆವೆಲ್ ಏನು ಕಡಿಮೆ ಆಗಿತ್ತು ಅದಕ್ಕೋಸ್ಕರನೇ ಹಾಕ್ತಾ ಇರೋವಂಥದ್ದು, ಅದನ್ನು ಹಾಕಿದ್ರು. ಅದನ್ನು ಹಾಕಿಸ್ಕೊಂಡು ನೆಕ್ಸ್ಟು ಒಂದು ಸ್ಟೆರಾಯ್ಡ್ ಯಾವುದೋ ಒಂದು ಬೆಂಟಜಾಲ್ ಅನ್ನೋಂಥ ಇಂಜೆಕ್ಷನ್ ಇತ್ತು, ಮಗುವಿನ ಲಂಗ್ಸ್ ಡೆವಲಪ್ಮೆಂಟಿಗೆ ಅಂತ ಹೇಳಿ. ಜನರಲ್ ವಾರ್ಡ್ನಲ್ಲಿರೋದಂತೂ ತುಂಬಾ ಕಷ್ಟ ಆಗಿತ್ತು. ಸೊ ಆ ಇಂಜೆಕ್ಷನ್ನು ಮತ್ತು ಹರ್ಮಿನ್ ಡ್ರಿಪ್ ಎರಡನ್ನು ಹಾಕಿದ್ರು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಎವ್ರಿ 4 ಅವರ್ಸ್ ಒಂದು ಸಲ NSTನ ಮಾಡ್ತಾಯಿದ್ರು. ನೈಟ್ ಕೂಡ ಅಷ್ಟೇ, ಅವ್ರ ಟೈಮ್ ಕರೆಕ್ಟಾಗಿ ಬಂದು ಅವರು NSTನ ಹಾಕ್ಬಿಟ್ಟು ಚೆಕ್ ಮಾಡಿ NST ಹೇಗಿದೆ, ಬಂದಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಹೋಗ್ತಾಯಿದ್ರು. BP ಚೆಕ್ ಮಾಡೋವಂಥದ್ದು, NST ಮತ್ತು ಹರ್ಮಿನ್ ಡ್ರಿಪ್ ಇದಿಷ್ಟೇ, ಬೇರೆ ಯಾವುದು ಕೂಡ ಮೆಡಿಸಿನ್ಸ್ ಆಗ್ತಾ ಇರಲಿಲ್ಲ. ಸೊ ಜನರಲ್ ವಾರ್ಡ್ನಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಇತ್ತು. ನೈಟ್ ಫುಲ್ಲು ನಿದ್ದೆ ಇರಲಿಲ್ಲ. ಒಂದು 4 ಓ ಕ್ಲಾಕ್ ಟು 5 ಓ ಕ್ಲಾಕ್ ಅಷ್ಟೇ 1 ಅವರ್ ಮಲಗಿದ್ದೆ ನಾನು ಫಸ್ಟ್ ಡೇ. ನೋಡಿ, ಇದು ಹಾರ್ಟ್ ಬೀಟ್ ಮಗುವಿಂದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಇದು ತುಂಬ ಲೋನು ಆಗಬಾರ್ದು, ತುಂಬ ಹೈ ಕೂಡ ಆಗಬಾರ್ದು. ಆ ರೀತಿ ಆದರೆ ಮಗುಗೆ ಉಸಿರಾಡೋಕ್ಕೆ ತೊಂದರೆ ಆಗಿದೆ ಅಂತ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಸೊ ಆವಾಗ NST ರಾಂಗ್ ಬಂತಂದರೆ ಇಮಿಡಿಯೇಟ್ಲಿ ಏನು ಡೆಲಿವರಿನ ಮಾಡ್ಕೊಳ್ತಾರೆ. ಸೊ ಇನ್ನು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ವಡೆನ ತೊಗೊಂಬಂದಿದ್ರು. ಸೊ ಹೋಟೆಲ್ ಊಟ ಮೊದಲೇ ನನಗಿಷ್ಟ ಆಗೋದಿಲ್ಲ, ಯಾಕೆಂದರೆ ಎಲ್ಲೋ ಒಂದು ದಿನಕ್ಕೆ ಓಕೆ, ಇಲ್ಲಿ ತುಂಬ ದಿನ ಇರಬೇಕಾಗಿರೋದ್ರಿಂದ ಇದು ತಂದಿದ್ದಂಥದ್ದು. ಸಿಕ್ಕಾಬಟ್ಟೆ ಚಕ್ಕೆ ಲವಂಗ ಹಾಕಿದ್ರು ಸಾಂಬಾರಿಗೆ, ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಬಟ್ ಅವತ್ತು ಯಾರೂ ಕೂಡ ನೋಡೋದಕ್ಕೆ ಬರೋರು ಇರಲಿಲ್ಲ ಊಟನ ತೊಗೊಂಡು ಬರೋದಕ್ಕೆ. ಸೊ ಅದಕ್ಕೆ ಅವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದರು ನನ್ನ ಹಸ್ಬೆಂಡು. ತಿಂಡಿನ ತಿಂದ್ವಿ. ಸೊ ಇದಾದಮೇಲೆ ನೋಡಿ ನೈಟ್ NST ರಾಂಗ್ ಬಂತು. ಸೊ ಇಮಿಡಿಯೇಟ್ಲಿ ಸೆಕ್ಷನ್ ಅಂತ ಹೇಳಿದ್ರು. ನನಗೆ ಆಲ್ರೆಡಿ ಭಯ ಆಗ್ತಿತ್ತು. ಸೊ ಅದಾದಮೇಲೆ ಮತ್ತೆ NST ಚೆನ್ನಾಗೇ ಬಂದಿತ್ತು. ಸೊ ನೆಕ್ಸ್ಟು ಮಾರ್ನಿಂಗ್ ಮತ್ತೆ ರಾಂಗ್ ಬಂತು ಅಂತ ಹೇಳಿ ಇವಾಗಲೇ ಸೆಕ್ಷನ್ ಮಾಡಬೇಕು ಅಂತ ಹೇಳಿ ಡೆಲಿವರಿನ ಮಾಡಿಬಿಟ್ರು. ನನ್ನ ಹಸ್ಬೆಂಡ್ನ ಇಮಿಡಿಯೇಟಾಗಿ ಕರೆಸ್ಕೊಂಡಿದ್ವಿ. ಆಲ್ರೆಡಿ ಅವರು ಸೆಕ್ಷನಿಗೆಲ್ಲ ಸೈನ್ ಮಾಡಿಬಿಟ್ಟು ಹೋಗಿದ್ದರು.
ಬಟ್ ಆದ್ರೂ ನೈಟೇ ಕರೆಸ್ಕೊಂಡಿದ್ದೆ. ಏನಾದರೂ ಎಮರ್ಜೆನ್ಸಿ ಅಂದರೆ ನನಗೆ ಸಲ ತುಂಬಾ ಬ್ಲಡ್ ಲಾಸ್ ಆಗಿತ್ತು. ಹಾಗಾಗಿ ಬ್ಲಡ್ ಏನಾದರೂ ಬೇಕಾಗ್ಬೋದು. ಬೇರೆ ಮೆಡಿಸಿನ್ಸ್ ಎಲ್ಲ ತರೋದಕ್ಕೆ ಇಲ್ಲಿ ಯಾರೂ ಇರಲಿಲ್ಲ. ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಮಾತ್ರ ಇದ್ದಿದ್ದು. ಸೊ ಅದಕ್ಕೋಸ್ಕರ ಅವತ್ತೇ ಕರೆಸ್ಕೊಂಡಿದ್ದೆ. ಡೆಲಿವರಿ ಕೂಡ ಆಯಿತು. ಡೆಲಿವರಿಗೆ ಕರ್ಕೊಂಡು ಹೋಗುವಂಥದ್ದು ಪ್ರಿಪ್ರೇಷನ್ ಮಾಡಿದ್ದು ಎಲ್ಲ ತುಂಬಾ ಬ್ಯುಸಿನಲ್ಲಿ ಮಾಡಿದ್ರಿಂದ ಅದರದ್ದು ಯಾವುದೋ ಒಂದು ವೀಡಿಯೋನ ನಾನು ಹಾಕೋದಕ್ಕಾಗ್ತಾಯಿಲ್ಲ. ಸೊ ಅಲ್ಲಿಂದ ಜನರಲ್ ವಾರ್ಡಿಂದ ನಮ್ಮನ್ನು ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಒಂದು ವಾರ್ಡ್ ಖಾಲಿ ಇತ್ತು ಅಂತ ಹೇಳಿ. ಸೊ ಇದು ನೋಡಿ ಈ ರೀತಿಯಾಗಿತ್ತು ಅದು. ಜನರಲ್ ವಾರ್ಡ್ನಲ್ಲಿ ತುಂಬಾ ಗಲಾಟೆ ಇತ್ತು. ಹಾಗಾಗಿ ಬೇರೆ ವಾರ್ಡ್ ಬೇಗ ಬೇಕು ಅಂತ ಕೇಳಿದ್ವಿ. ಯಾವುದೋ ಒಂದೇ ಒಂದು ವಾರ್ಡ್ನವರು ಡಿಸ್ಚಾರ್ಜ್ ಆಗಿದ್ದರು. ಸೊ ಅವ್ರು ಈವ್ನಿಂಗ್ ಡಿಸ್ಚಾರ್ಜ್ ಆಗ್ತಿದ್ದಂಗೆ ನಾವು ಬಂದು ಸಡನ್ನಾಗಿ ಅಲ್ಲಿಗೆ ಚೇಂಜ್ ಆದ್ವಿ. ಇದು ನೋಡಿ ನನ್ನ ನೆಕ್ಸ್ಟ್ ಡೇ. ನನ್ನ ಹಸ್ಬೆಂಡ್ ನೋಡಿ ಆರಾಮಾಗಿ ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದಾರೆ. ತುಂಬಾ ಕಷ್ಟ ಅನಿಸಿತ್ತು ಸಿ ಸೆಕ್ಷನ್ನು. ಏಕೆ ಅಂತಂದರೆ ತುಂಬ ಸಲ ಕೂಡ ನನಗೆ ತುಂಬ ಬ್ಯುಸಿನಲ್ಲೇ ಮಾಡಿದ್ರು, ತುಂಬ ಅರ್ಜೆಂಟಲ್ಲಿ. ಸೊ ಇದು ನೋಡಿ ನಂದು ಡೆಲಿವರಿ ಆಗಿದ್ದಾಗ ಮಾಡಿದ್ದಂಥ ಮಾಡಿಕೊಟ್ಟಂಥ ವಿಡಿಯೋ. OT ಒಳಗಡೆ ಮಾಡಿರೋದು. ಇದೇ ನನ್ನ ಮಗಳು. ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಮಗಳು ಅಂತ ಹೇಳ್ತಿದ್ದಂಗೆ ಫುಲ್ಲು ಖುಷಿಯಾಗಿತ್ತು. ಸೊ ಅಲ್ಲಿಂದ ಆಚೆ ಪಾಪುನ ಕರ್ಕೊಂಡು ಬಂದಾಗ ಕೂಡ ಅಷ್ಟೇ ಅವರಿಗೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಏನಿದ್ರು ಅವರಿಗೆ ತೋರಿಸಿದ್ದಾರೆ. ನೋಡಿ ಅವ್ರ ಮುಖದಲ್ಲಿರೋ ಖುಷಿನ ಹೆಣ್ಮಗು ಅಂತ ಹೇಳಿ. ನಮ್ಮ ತಂದೆ ಮತ್ತು ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಕೂಡ ಬರೋ ಅಷ್ಟರಲ್ಲಿ ಡೆಲಿವರಿ ಆಗಿತ್ತು. ಬೇಬಿನ 1 ಡೇ NICUಗೆ ಶಿಫ್ಟ್ ಮಾಡಿದರು. ಏನು ತುಂಬ ಆಕ್ಸಿಜನ್ ತೊಗೊಳ್ತಾ ಇಲ್ಲ, ಬಟ್ ಆದರೂ ಕೂಡ ಇರಲಿ 1 ಡೇ ಅಂತ ಹೇಳಿ ಅಷ್ಟೇ. ಯಾಕಂದರೆ ಪ್ರೀಮೆಚ್ಯೂರ್ ಆಗಿತ್ತಲ್ವ, 33 ವೀಕ್ಸ್ಗೆ ಡೆಲಿವರಿ ಆಗಿದ್ದಂಥದ್ದು. ಅದಕ್ಕೋಸ್ಕರ 1 ಡೇ ಅಲ್ಲೇ ಅಬ್ಸರ್ವೇಷನಲ್ಲಿ ಇರಲಿ ಅಂತ ಹೇಳಿ NICUಗೆ ಶಿಫ್ಟ್ ಮಾಡಿದರು. ಸೊ ಇಲ್ಲಿ ನನಗೆ ಮಾರ್ನಿಂಗು ಕಾಫಿ ಮತ್ತು ಗಂಜಿ ಎಲ್ಲ ಕೊಡ್ತಿದ್ದಾರೆ. ಸೊ ಹೋಟೆಲ್ ಊಟನೇ ಇವತ್ತು ಯಾರೂ ಕೂಡ ತಿಂಡಿನ ತೊಗೊಂಡು ಬಂದಿರಲಿಲ್ಲ. ಅಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಕೂಡ ತಿಂಡಿ ತಿಂತಾಯಿದ್ದಾರೆ. ಪಾಪು ಅಂತೂ ನೈಟ್ ಫುಲ್ಲು ಎದ್ದಿರ್ತಾಯಿದ್ಲು. ಫಸ್ಟ್ 2 ಡೇಸ್ ಫುಲ್ಲು ಕಂಪ್ಲೀಟಾಗಿ ಮಲ್ಕೊಂಡಿದ್ಲು. ಅಂದರೆ ಡೇ ಟೈಮ್ನಲ್ಲೂ ಎದ್ದೇಳಲಿಲ್ಲ, ನೈಟ್ ಟೈಮ್ನಲ್ಲೂ ಎದ್ದೇಳಲಿಲ್ಲ. ಸೆಕೆಂಡ್ ಡೇನೇ ನನಗೆ ಬೇಬಿನ ಕೊಟ್ಟರು. ಬಟ್ ನೆಕ್ಸ್ಟ್ ಡೇ ತುಂಬಾ ಸಿಕ್ಕಾಬಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನೈಟ್ ಫುಲ್ಲು. ಇಲ್ಲಿದ್ದಂಥ ಹಾಸ್ಪಿಟಲ್ ಸ್ಟಾಫ್ ಬಗ್ಗೆ ಹೇಳಬೇಕು ಅಂತಂದರೆ ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಆಗಿದ್ದರು. ಯಾರು ಕೂಡ ಯಾವುದನ್ನು ಕೂಡ ರಾಂಗಾಗಿ ತೊಗೊತಿರ್ಲಿಲ್ಲ. ಅಂದರೆ ನಾವೇನೇ ಕೇಳಿದ್ರೆ ಕೂಡ ಸಮಾಧಾನವಾಗಿ ಆನ್ಸರ್ ಮಾಡೋ ಅಂಥದ್ದು. ಯಾವಾಗಲೇ ಹೋಗಿ ಕರೆದ್ರೂ ಕೂಡ ಇಮಿಡಿಯೇಟ್ ಬರ್ತಾಯಿದ್ರು. ಅವರೇ ಅವರ ಏನು ವರ್ಕ್ ಇದೆ ಅದನ್ನು ಕರೆಕ್ಟ್ ಟೈಮಿಗೆ ಮಾಡ್ತಾಯಿದ್ರು. ಬಟ್ ನಾವು ಏನಾದರೂ ಬೇಕು ಅಂತ ಹೇಳಿ ಹೋಗಿ ಕೇಳಿದಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಇದು ಸಿ ಸೆಕ್ಷನ್ ಆದಮೇಲೆ 3ನೇ ದಿನ ನಾರ್ಮಲಾಗಿ ಎಲ್ಲ ವಾಕಿಂಗೆಲ್ಲ ಎದ್ದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರ ಹೆಲ್ಪ್ ಕೂಡ ನನಗೇನು ಬೇಕಾಗಿರಲಿಲ್ಲ. ಸಲ ಮಾತ್ರ ನನಗೆ ಸಿ ಸೆಕ್ಷನ್ ಆದಾಗ ಇಬ್ಬರು ಹಿಡ್ಕೊಳ್ಬೇಕಿತ್ತು. ಓಡಾಡೋದಕ್ಕೆ 2 ಡೇಸ್ ಟೈಮ್ ತೊಗೊಂಡೆ ನಾನು. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿತ್ತು. ಹಾಗಾಗಿ ಈ ಸಲ ನನಗೆ ಬ್ಲಡ್ ಏನೂ ಹಾಕಿರಲಿಲ್ಲ. ಎಲ್ಲದೂ ಕೂಡ ನಾರ್ಮಲಾಗಿಯೇ ಇತ್ತು. ಯಾಕಂದರೆ BP ಕೂಡ ಬಂದಿರಲಿಲ್ಲ. ಹಾಗಾಗಿ ಸಲ ನನಗೆ BP ತುಂಬಾ ಹೈ ಇತ್ತು. 200/90 ಆ ಥರ ಇತ್ತು. 180 ಅಷ್ಟರಲ್ಲೇ ಇತ್ತು. ತುಂಬ ಕಡಿಮೆನೇ ಆಗಿರಲಿಲ್ಲ BP ಅಂತೂ. ಪಾಪು ಕರೆಕ್ಟಾಗಿ ಫೀಡಿಂಗ್ ಎಲ್ಲ ತೊಗೊಳ್ತಿದ್ಯಾ ಅಂತ ಹೇಳಿ ಡಾಕ್ಟರ್ ಕೂಡ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ರು, ಪೀಡಿಯಾಟ್ರಿಷನ್ನು. ಸೊ ಅದಾದಮೇಲೆ ನೆಕ್ಸ್ಟು ಅವರಿಗೆ ಒಂದು ಬ್ಲಡ್ ಟೆಸ್ಟನ್ನು ಹೇಳಿದರು, ಜಾಂಡೀಸ್ದು. ಸೊ ಅದಕ್ಕೆ ಬ್ಲಡ್ ಟೆಸ್ಟ್ಗೆ ಕೊಡಬೇಕಿತ್ತು. ಸೊ ಇಲ್ಲಿ ಬೆಳಗ್ಗೆನೇ ನೋಡಿ ಸ್ನಾನ ಮಾಡಿಸ್ತಾ ಇದ್ದಾರೆ ಪಾಪುಗೆ. ಅವರೇ ಹಾಸ್ಪಿಟಲ್ನವರೇ ಬಂದು ಸ್ನಾನ ಮಾಡಿಸಿ ಕೊಟ್ಟರು. ಅದಾದಮೇಲೆ ಬಿಸಿಲಿಗೆ ಹಿಡಿಬೇಕು ಅಂತ ಹೇಳಿ ನಾವು ಹೊರಗಡೆ ಕರ್ಕೊಂಡು ಹೋಗಿ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಹೋಗಿ
ಬಿಸಿಲಲ್ಲಿ ಇಟ್ಕೊಂಡು ಕೂತಿದ್ವಿ. ಸೊ ಹುಟ್ಟಿದಂಥ ಮಕ್ಕಳನ್ನ ಮಾರ್ನಿಂಗ್ ಟೈಮ್ನಲ್ಲಿ ಎಳೆ ಬಿಸಿಲಿಗೆ ಹಿಡಿಯೋವಂಥದ್ದು ತುಂಬಾ ಇಂಪಾರ್ಟೆಂಟು. ಇದರಿಂದ ಜಾಂಡೀಸ್ ಬರೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಬಂದಿದ್ದರೆ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು 1 ತಿಂಗಳವರೆಗೆ ಆದರೂ ಕಂಪಲ್ಸರಿಯಾಗಿ ಮಾಡಬೇಕು. ಮನೆಗೆ ಹೋದ್ಮೇಲೆ ಕೂಡ ಅಷ್ಟೇ. ಇವರು ಸ್ನಾನ ಮಾಡಿಸಿ ಬೇಬಿನ ನನ್ನ ಕಡೆ ಕೊಟ್ಟರು. ನಾನಿಲ್ಲಿ ಮಗುದು ಬಟ್ಟೆ ಸೈಜ್ನ ಚೆಕ್ ಮಾಡ್ತಾಯಿದ್ದೆ. ಮೇಲ್ಗಡೆ ಹೋಗಿ ಇನ್ನೊಂದು ಬಟ್ಟೆನ ತೊಗೊಂಡು ಬನ್ನಿ ಅಂತ ಹೇಳಿ ಅವರು ಒಂದು ಡ್ರೆಸ್ಸನ್ನು ಹಾಕಿ NICUಯಿಂದ ಕಳಿಸಿದ್ರು, ಒಂದು ಸೆಟ್ ಆಫ್ ಡ್ರೆಸ್ಸು. ಸೊ ಅದರಲ್ಲೇ ಇರೋದಕ್ಕಾಗೋದಿಲ್ಲ. ನಾನು ತಂದಿದ್ದಂಥ ಬಟ್ಟೆಗಳೆಲ್ಲವೂ ಕೂಡ ಬೇಬಿಗೆ ತುಂಬಾ ದೊಡ್ಡದಾಗ್ತಾಯಿತ್ತು. ಅದಕ್ಕೋಸ್ಕರ ಬೇಬಿ ವೆಯ್ಟು ತುಂಬ ಕಡಿಮೆ ಇತ್ತು. ಎಷ್ಟಿತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಡ್ರೆಸ್ಸನ್ನು ನಾನೇ ಹಾಕ್ತಾಯಿದ್ದೆ. ಅವರು ಸ್ನಾನ ಮಾಡಿಸಿ ಕೊಟ್ಟು ಹೋದರು. ನಾನೇ ಎತ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಪಾಪುಗೆ ಫೀಡಿಂಗ್ ಎಲ್ಲ ಕೊಟ್ಟು, ಪಾಪುಗೆ ಫೀಡಿಂಗ್ನ ಒಳ್ಳೆನಲ್ಲಿ ಕೊಡ್ತಾಯಿದ್ವಿ. ಯಾಕಂದರೆ ಫೀಡಿಂಗ್ ತೊಗೊಳ್ಳೋಷ್ಟು ಶಕ್ತಿ ಇರಲಿಲ್ಲ ಅದಕ್ಕೆ. ಸೊ ಸಕ್ ಮಾಡಿಸ್ತಾಯಿದ್ವಿ. ಬಟ್ ಎಷ್ಟು ಮಾಡುತ್ತೆ ಅಷ್ಟೇನ ಮಾತ್ರ ಅಷ್ಟೇ. ಅದಾದಮೇಲೆ ನಾವು ಎಕ್ಸ್ಟ್ರಾ ಹಾಲನ್ನು ಹಾಕ್ತಾಯಿದ್ವಿ. ಸೆಕೆಂಡ್ ಡೇಗೇ ನನಗೆಲ್ಲ ಬ್ರೀಸ್ಟ್ ಮಿಲ್ಕ್ ಬಂತು. ಸೊ ಹಾಗಾಗಿ ಫಾರ್ಮುಲಾ ಮಿಲ್ಕ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ ನಾನು. ಕೆಳಗೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಕೂತ್ಕೊಂಡಿದ್ದೆ, ಬಿಸಿಲಲ್ಲಿ ಇಟ್ಕೊಂಡು ತಲೆನೆಲ್ಲ ಒರೆಸ್ಕೊಂಡು, ಶೀತ ಆಗಬಾರ್ದು ಅಂತ ಹೇಳಿ. ಅಲ್ಲಿದ್ದಂಥವ್ರು ವಾಚ್ಮ್ಯಾನು, ಏನಿದು ಪೇಷಂಟೇ ಬಂದುಬಿಟ್ಟಿದ್ದೀರಾ, ಫಸ್ಟ್ ಟೈಮ್ ನಾನು ನೋಡ್ತಿರೋದು ಪೇಷಂಟ್ ಬಂದು ಇಲ್ಲಿ ಕೂತ್ಕೊಂಡಿರೋದ ಪಾಪುನ ಹಿಡ್ಕೊಂಡು ಅಂತ ಹೇಳಿದರು. ನನಗೆ ಸ್ವಲ್ಪ ಭಯ ಇತ್ತು ಪಾಪುನ ಕೊಟ್ಟು ಅಮ್ಮನ ಕೈಲಿ ಅವ್ರ ಕೈಲಿ ಕಳ್ಸೋದಕ್ಕೆ. ಅದಕ್ಕೋಸ್ಕರ ನಾನೇ ಬಂದಿದ್ದೆ. ಅಲ್ಲೇ ಒಂದು ಫೀಲ್ ಜಾಸ್ತಿ ಇತ್ತು. ಹೆಣ್ಮಗು ಆಗಿದ್ದರಿಂದ ತುಂಬ ಖುಷಿಯಾಗಿದ್ವಿ. ಬೇಬಿ ಗರ್ಲ್ ನಾವು ಅಂದ್ಕೊಂಡಂಗೆ ಆಗಿತ್ತು. ಏನೋ ಒಂಥರ ಎಕ್ಸ್ಟ್ರಾ ಕೇರ್ ಆ ಒಂದು ಫಸ್ಟ್ ಡೇಸ್ಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮಗು ಮೇಲೆ ಕಾಳಜಿ, ಪ್ರೀತಿ ಆಗಿರ್ಬೋದು. ಸೊ ನನಗೆ ಕೂಡ ತುಂಬಾ ಎಕ್ಸ್ಪೆಕ್ಟ್ ಮಾಡಿರೋದೇನೆ ಸಿಕ್ತು ಅಂತ ಹೇಳಿ ತುಂಬ ಖುಷಿಯಾಗಿದ್ವಿ. ಹಾಗೆಯೇ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಎಲ್ಲರಿಗೂ ಕೂಡ, ಎಲ್ಲ ಬೇಬೀಸ್ಗೂ ಕೂಡ ಸ್ನಾನ ಮಾಡಿಸಿ ಅವರ ಜೊತೆಲಿರೋವಂಥವ್ರಿಗೆ ಅವ್ರ ಪೇರೆಂಟ್ಸ್ ಕೈಲಿ ಕೊಟ್ಟು ಕಳಿಸಿದ್ರು. ಎಲ್ಲರೂ ಕೂಡ ಸಾಲಾಗಿ ಹೊರಗಡೆ ಕೂತ್ಕೊಂಡು ಮಗುನ ಬಿಸಿಲಲ್ಲಿ ಇಟ್ಕೊಂಡಿದ್ರು. ಸೊ ಅವಳು ಕಣ್ಣೇ ಬಿಡ್ತಾ ಇರಲಿಲ್ಲ, ಫುಲ್ಲು ನಿದ್ದೆನಲ್ಲಿದ್ಲು. ಸ್ನಾನ ಮಾಡಿಸಿದ ದಿನ ಅಂತೂ ಕಂಪ್ಲೀಟಾಗಿ ಮಲಗಿದ್ಲು. ಇದು ನೋಡಿ ಲಿಟ್ಟಿ ಅಂತ ಹೇಳಿ, ಇವರ ಹೆಸರು ಸ್ನೇಹ ಲಿಟ್ಟಿ ಅಂತ, ಕೇರಳನವರು ನರ್ಸು. ತುಂಬಾ ನನ್ನ ಚೆನ್ನಾಗಿ ಕೇರ್ ಮಾಡಿದರು, ತುಂಬ ಕ್ಲೋಸಾಗಿ ಮಾತಾಡ್ತಿದ್ರು. ವೆರಿ ಕೈಂಡ್ ಹಾರ್ಟೆಡ್, ತುಂಬ ಒಳ್ಳೆ ಮನಸ್ಸಿರುವಂಥವ್ರು. ಸೊ ವಿಡಿಯೋ ಮಾಡ್ಕೊಳ್ತೀನಿ, ನಿಮ್ಮದು ಯೂಟ್ಯೂಬ್ಗೆ ಹಾಕ್ತೀನಿ ಅಂತಿದ್ದೆ, ಬೇಡ ಅಂತ ಹೇಳಿ ಓಡೋಗ್ತಿದ್ರು. ಸೊ ಪಾಪುದು ಜಾಂಡೀಸ್ ಟೆಸ್ಟ್ ಎಲ್ಲ ಮುಗೀತು. ಜಾಂಡೀಸು 12.1 ಇದೆ ಅಂತ ಹೇಳಿದರು. ಸೊ 2 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿ. ಸೊ ಮತ್ತೆ ಇವತ್ತು ಡಿಸ್ಚಾರ್ಜ್ ಆಗಿ 2 ದಿನಕ್ಕೇ ಮತ್ತೆ ಬಂದು, ಅಕಸ್ಮಾತ್ ಜಾಂಡೀಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಮತ್ತೆ ಅಡ್ಮಿಟ್ ಆಗಬೇಕು, ಮತ್ತೆ ಲಗೇಜ್ ಎಲ್ಲ ತೊಗೊಂಡ್ಬರ್ಬೇಕು ಅಂತ ಹೇಳಿ ಫೋಟೋಥೆರಪಿನ ಕೊಟ್ಬಿಡಿ. ಹೇಗಿದ್ರು ತುಂಬ ನಿಯರ್ ಇದೆ, 13-14 ಇದ್ದರೆ ಎಲ್ಲ ಫೋಟೋಥೆರಪಿ ಕೊಡ್ತಾರಂತೆ. ಸೊ ಇನ್ನೇನು ತುಂಬ ನಿಯರೆಸ್ಟ್ ಇದೆ ಅಲ್ವಾ ಅಂತ ಹೇಳಿ ಲಾಸ್ಟ್ ಡೇ ಇವತ್ತು ಹೇಳಿದ್ವಿ ಹಾಸ್ಪಿಟಲ್ನಲ್ಲಿ ಥೆರಪಿ ಮಾಡಿಬಿಡಿ ಅಂತ. ನೆನ್ನೆನೇ ಡಿಸ್ಚಾರ್ಜ್ ಆಗಬೇಕಿತ್ತು. ಬೇಬಿಗೆ ಜಾಂಡೀಸ್ ಬಂದಿದ್ದರಿಂದ ಸೊ ಇನ್ನು ನೆಕ್ಸ್ಟ್ ಡೇನೇ ಬನ್ನಿ ಅಂತ ಹೇಳಿದರು. ಮತ್ತೆ ಇನ್ನು 2 ಡೇಸಿಗೆ ಇವಾಗ ಹೋಗಿ ಇನ್ನು 2 ಡೇಸಿಗೆ ಅಲ್ಲೇ ಮತ್ತೆ ಬಂದು ಜಾಂಡೀಸ್ ಬಂದಿದೆ ಅಂದರೆ ಮತ್ತೆ ಅಡ್ಮಿಟ್ ಆಗಬೇಕಂತ ಹೇಳಿ. ಸೊ ನಿಯರ್ ಇತ್ತು, 12 ಇತ್ತು ಅಂತ ಹೇಳಿ ಜಾಂಡೀಸ್ನ ಇತ್ತು. ಸೊ ಫೋಟೋಥೆರಪಿ ಕೊಟ್ಟಿದ್ದಾರೆ. ಸೊ ನಿನ್ನೆಯಿಂದ ಇದ್ದೀವಿ, ಇವತ್ತು ಡಿಸ್ಚಾರ್ಜು. ಸೊ ಕಂಪ್ಲೀಟಾಗಿ ನೈಟು ಇದರಲ್ಲಿ ಮಲ್ಕೊಂಡಿಲ್ಲ ಅವಳು, ಹಾಗಾಗಿ ಇದು 12 ಅವರ್ಸ್ ಏನೋ ಇಡಬೇಕಂತೆ. ಸೊ ಅದಕ್ಕೋಸ್ಕರ ಈಗ ಡೇನಲ್ಲಿ ಕೂಡ ಕಂಪ್ಲೀಟಾಗಿ ಇಡೋದಕ್ಕೆ ಹೇಳಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗ್ತಿದ್ದಂಗೆ ಡಿಸ್ಚಾರ್ಜು. ಸೊ ಫೈನಲಿ ಡಿಸ್ಚಾರ್ಜು, ಫೋಟೋಥೆರಪಿ ಕೂಡ ಮುಗೀತು, ಡಿಸ್ಚಾರ್ಜ್ ಆಗ್ತಿದ್ವಿ. ಸೊ ನಮ್ಮದಂತೂ ಲಗೇಜ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಯಾಕಂದರೆ ಅವ್ರು ಹಾಸ್ಪಿಟಲ್ನವ್ರು ಕೊಟ್ಟಿರೋ ಬೆಡ್ಶೀಟ್ನೆಲ್ಲ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲದೂ ಸಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಸೊ ಸಾಯಂಕಾಲ ಒಂದು 4 o'clock ಫೋಟೋಥೆರಪಿ ಮುಗೀತು, ಡಿಸ್ಚಾರ್ಜ್ ಕೂಡ ಆದ್ವಿ. ಮೇಡಮ್ಗೆ ಅಂತ ಹೇಳಿ ಒಂದು ಗಿಫ್ಟನ್ನ ತಂದಿದ್ವಿ, ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ.
ಮನೆಗೆ ಬರ್ತಿದ್ದಂಗೆ ಮಗುಗೆ ಆರತಿ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.